ಮುಂದಿನ ಕ್ಷೇತ್ರ ದಾವಣಗೆರೆ GM ಸಿದ್ದೇಶ್ವರ ಅವರು ಬಿಜೆಪಿಯಿಂದ ಸಂಸದರು, ಅವ್ರ ತಂದೆ ಕಾಲದಿಂದ ಅವರು ಸಂಸದರು, ಇವರು ಸಂಸದರು. ಹೌದು, ಮಲ್ಲಿಕಾರ್ಜುನ ಅವರು. ಈಗ ನೆಕ್ಸ್ಟ್ ನನಗೆ ಕೊಡಿಲ್ಲ, ನನ್ನ ಮಗ ಅನಿಲ್ ಸಿದ್ದೇಶ್ವರಿಗೆ ಕೊಡಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಡಾಕ್ಟರ್ TG ರವಿಕುಮಾರ್ ಅವರು ಕೂಡ ತುಂಬಾ ಪ್ರಬಲವಾಗಿ. ಇಲ್ಲೇನಾಗ್ತದೆ ಅಂತಾನೆ GM ಸಿದ್ದೇಶ್ವರ್ ನಂದಿದೆ ಕಡೆದು ಅನ್ಕೊಂಡು ಹೇಳ್ಕೊಂಡು ಬಂದು ಇದಾಗಿದ್ದಾರೆ. ಈ ಚುನಾವಣೆ ಹತ್ರ ಬಂದಾಗ್ಲೂ ಬಹಳಷ್ಟು ಏನು ಕೇಂದ್ರ ಸರ್ಕಾರದ ಯೋಜನೆ ಇವೆಲ್ಲ ತಲುಪಿಸೋ ಕಾರ್ಯಕ್ರಮದಲ್ಲೂ ಕೂಡ ಹಿನ್ನಡೆ ಬಹಳ ಹಿಂದೆ ಉಳ್ಕೊಂಡಿದೆ. ಹೌದು ಬಹಳ ಮಂಡ್ಯ ಕಾರ್ಯಕ್ರಮಕ್ಕಿಂತ ಕಡಿಮೆ ಕಾರ್ಯಕ್ರಮ ಮಾಡವ್ರೆ. ಸೊ ಹಾಗಾಗಿ GM ಸಿದ್ದೇಶ್ವರ್ ಟಿಕೆಟ್ ಕೊಡೋ ಡೌಟ್ ಮುಗಿತು ಒಂದ್ ಹಂತಕ್ಕಲ್ಲಿ. ಅನಿಲ್ ಸಿದ್ದೇಶ್ವರ್ ಡಾಕ್ಟರ್ ರವಿಕುಮಾರ್ ನಡುವೆ ಟಿಕೆಟ್ ನಡೀತಾ ಐತೆ ಫೈಟ್ಸ್. ಎರಡನೇದೇನು ಅಂದ್ರೆ ವಿನಯ್ ಕುಮಾರ್ ಕಾಂಗ್ರೆಸ್ ಅಲ್ಲಿ, ಹೌದು, ಇನ್ಸೈಟ್ಸ್ ಅಕಾಡೆಮಿಯ ಮುಖ್ಯಸ್ಥ ಪ್ರಭಾ ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಅವ್ರ ಪತ್ನಿ. ಬಟ್ ವಿನಯ್ ಕುಮಾರ್ ಶಾಮ್ನೂರ್ ಫ್ಯಾಮಿಲಿ ವಿರುದ್ಧ ರಾಜಕಾರಣ ಮಾಡೋದು ಈಸಿನಾ ಅಂತ ಕೇಳಿದೆ. ಜನ ಸ್ಟ್ರಾಂಗ್ ಸರ್ ಇಲ್ಲಿ. ನಾನು ಇಂಟರ್ವ್ಯೂ ಮಾಡಿದ್ನಲ್ಲ ಬಂದಿದ್ರು. ಹಾಗಾಗಿ ವಿನಯ್ ಕುಮಾರ್ ಟಿಕೆಟ್ ಪಡೆಯೋ ವಿಚಾರದಲ್ಲಿ ಒಂದ್ ಕೈ ಮುಂದೆ ಇದ್ದಾರೆ. ಅವರು ಕುರುಬ ಸಮುದಾಯಕ್ಕೆ ಸೇರಿದವರು. ಕುರುಬ ಸಮುದಾಯದ ಮತಗಳಲ್ಲೂ ಕೂಡ ನಿರ್ಣಾಯಕ ಇದೆ ದಾವಣಗೆರೆಯಲ್ಲಿ. ಹೈಯಿಂದ ಓಟ್ಸ್ ದೊಡ್ಡ ಮಟ್ಟಕ್ಕೆ, ಹೌದು, ಸಿದ್ದರಾಮಯ್ಯ ಸಪೋರ್ಟ್ ಇದೆ, ದೊಡ್ಡ ಮಟ್ಟಕ್ಕಿದೆ. SS ಮಲ್ಲಿಕಾರ್ಜುನ್ ನಿಂತೆ ಸೋತವರಲ್ಲ. ಹೌದು ಇಲ್ಲಿ ದಾವಣಗೆರೆ ನೋಡಿ, ಈ ಹಿಂದೆ ಚೆನ್ನಯ್ಯ ಒಡೆಯರ್ ಅಂತ 3 ಸಾರಿ ಕುರುಬ ಸಮುದಾಯದವರು ಹ್ಯಾಟ್ರಿಕ್ ಸಾಧಿಸಿದ್ರು ಕಾಂಗ್ರೆಸ್ ಇಂದ. ಕುರುಬ ಸಮುದಾಯ ಕೊಟ್ಟಾಗ ಇಲ್ಲಿ ದೊಡ್ಡ ಗೆಲುವಾಗಿದೆ ಕಾಂಗ್ರೆಸ್ಗೆ. ಹ್ಯಾಟ್ರಿಕ್. ಲಿಂಗಾಯತರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಾಗ ಇಲ್ಲಿ ಗೆಲುವಾಗಿಲ್ಲ. ಶಾಮ್ನೂರ್ ಎಲ್ಲ ಒಂದ್ಸರಿ ಗೆದ್ಬಿಟ್ರೆ. ಸೊ ಹಾಗಾಗಿ ಹಿಂಗ್ ಬೇಕು ಅನ್ನೋದು ನಡೀತಾ ಐತೆ ಚರ್ಚೆ. ಅಂದ್ರೆ ವಿನಯ್ ಕುಮಾರ್ ವರ್ಸಸ್ ಪ್ರಭಾ ಮಲ್ಲಿಕಾರ್ಜುನ್. ಬಟ್ ಶಾಮ್ನೂರ್ ಮುಂದೆ ತಗೋತಾರ ಟಿಕೆಟ್, ಫ್ಯಾಮಿಲಿ ಮುಂದೆ ಏನಾರು ಇಲ್ಲ, ವಿನಯ್ ತಗೋಬಹುದು ಟಿಕೆಟ್ ಅನ್ನೋ ಅಂತ ಬಂದ್ ನಿಂತಿದೆ ಈಗ. ಕಾಂಗ್ರೆಸ್ ವರ್ಸಸ್ BJP ಹಣಾಹಣಿ ಇದೆ, ನೋಡ್ಬೇಕೇನಾಗತ್ತೆ ಅಂತ. ಬಟ್ ಈ ಕ್ಷೇತ್ರ BJP ತೆಕ್ಕೆಯಲ್ಲೇ ಇದೆ. ಹೌದು, 20-25 ವರ್ಷದಿಂದ BJP ಯಾರು ಇಲ್ಲ, ಅಲ್ಲಾಡ್ಸಕ್ ಆಗಿಲ್ಲ. ಹೌದು, ನೋಡೋಣ ನಿಮ್ ಪ್ರಕಾರ ಯಾರು ಗೆಲ್ತಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ? ವೀಕ್ಷಕರೇ ಕಾಮೆಂಟ್ ಮಾಡಿ. ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, BP ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ.